ನಮಸ್ಕಾರ ರೀ ಸಾವುಕಾರ ಮಂದಿಗೆ. ದುಡ್ಡು ಅಂದರೆ ಯಾರಿಗಿಷ್ಟ ಅಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ದುಡ್ಡು ಅಂದ್ರೆ ತುಂಬಾ ಇಷ್ಟ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ದುಡಿತಾ ಇರೋದೇ ದುಡ್ಡುಗೋಸ್ಕರ. ತಾವು ಸೆಟ್ಲ್ ಆಗಬೇಕು, ಹೈಫೈ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರು ದುಡಿತಾ ಇದ್ದಾರೆ. ಅಂದರೆ ನಿಮಗೆ ಈಗ ಆಗಲೇ ಅರ್ಥ ಆಗ್ತಿದೆ ಅಂತ ಹೇಳಿ ನಾನು ತಿಳ್ಕೊತಾ ಇದ್ದೀನಿ. ನಾನು ಏನಕ್ಕೆ ಈ ಥರ ಮಾತಾಡ್ತಾ ಇದ್ದೀನಿ, ಏನಕ್ಕೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂಥೇಳಿ. ಹೌದು, ಅದೇನಪ್ಪ ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು 5 ವೇಲಿ ಮನೆಯಿಂದನೇ ದುಡ್ಡು ಮಾಡ್ಬೋದು. ಅಂದರೆ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ದುಡ್ಡನ್ನ ಮಾಡೋ ಒಂದು ಟ್ರಿಕ್ಸ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ನೋಡಿ, ಇಲ್ಲಿ ಈ ಒಂದು ಟ್ರಿಕ್ಸ್ ನೀವೇನು ಉಪಯೋಗಿಸ್ತೀರಾ 5 ಟ್ರಿಕ್ಗಳಿಗೆ ನಿಮಗೆ ಯಾವುದೇ ರೀತಿಯ ಒಂದು ಎಜುಕೇಷನ್ ಬೇಕೇ ಆಗಿಲ್ಲ. ಅಂದರೆ ಕ್ವಾಲಿಫಿಕೇಷನ್ 10th PUC ಡಿಗ್ರಿ ಈ ಥರ ಯಾವುದೇ ಒಂದು ರೀತಿಯ ಕ್ವಾಲಿಫಿಕೇಷನ್ ಸಮೇತ ಬೇಕಾಗಿಲ್ಲ. ಮತ್ತು ಇಲ್ಲಿ ನಿಮಗೆ ಇಂಗ್ಲೀಷ್ ಬರಲೇಬೇಕು, ಹಿಂದಿ ಬರಲೇಬೇಕಂತ ಹೇಳಿ ಯಾವುದೇ ಒಂದು ರೀತಿಯ ಲ್ಯಾಂಗ್ವೇಜಸ್ ಸಮೇತ ಮ್ಯಾಂಡೇಟರಿ ಇಲ್ಲ. ಮತ್ತು ನಿಮಗೆ ಏಜ್ ಲಿಮಿಟ್ ಇಲ್ಲ. ಟೋಟಲಾಗಿ ಹೇಳಬೇಕಂದ್ರೆ ಇಲ್ಲಿ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ನಿಮಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇದ್ದರೆ ಸಾಕು, ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ದುಡ್ಡನ್ನ ಮಾಡ್ಬೋದು. ಮತ್ತು ನಿಮಗೆ ಹೇಳಿ ಕೊಡ್ತಾ ಇದ್ದೀನಿ ನೋಡಿ. ಡೈರೆಕ್ಟಾಗಿ ಈಗ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಈ ಒಂದು ವಿಡಿಯೋನ ನಿಮ್ಮ ಮೊಬೈಲಲ್ಲಿ ನೋಡ್ತಾ ಇದ್ದೀರಾ. ಅಂದರೆ ನಿಮ್ಮ ಹತ್ರ ಒಂದು ಆ್ಯಂಡ್ರಾಯ್ಡ್ ಮೊಬೈಲ್ ಇರುತ್ತೆ, ನಿಮಗೆ ನಿಮ್ಮದೊಂದು ಡೇಟಾ ಪ್ಯಾಕ್ ಹಾಕ್ಸ್ಕೊಂಡಿರ್ತೀರ. ಸಿಂಪಲ್, ಈ 2 ಥಿಂಗ್ಸ್ ಇದ್ದರೆ ಸಾಕು, ನೀವು ಮನೆಯಲ್ಲೇ ಕೂತ್ಕೊಂಡು ದುಡ್ಡನ್ನ ಮಾಡ್ಬೋದು. ಈಗ ನೀವು ನನ್ನ ವಿಡಿಯೋ ಎಲ್ಲಿ ನೋಡ್ತಾ ಇದ್ದೀರಾ ಹೇಳಿ? ಯೂಟ್ಯೂಬಲ್ಲಿ. ಹೌದು, ಖಂಡಿತವಾಗ್ಲೂ ಈ ನನ್ನ ಒಂದು ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ಖಂಡಿತವಾಗ್ಲೂ ನಿಮಗೆಲ್ಲ ಸ್ವಲ್ಪ ಯೂಟ್ಯೂಬ್ ಬಗ್ಗೆ ನಾಲೆಡ್ಜ್ ಇದ್ದೇ ಇರುತ್ತೆ. ನಿಮಗೆಲ್ಲರಿಗೂ ಗೊತ್ತು ಯೂಟ್ಯೂಬಲ್ಲಿ ಸಮೇತ ದುಡ್ಡಿದೆ, ದುಡ್ಡು ಮಾಡಬಹುದು ಅಂತೇಳಿ. ಹೌದು, ಖಂಡಿತವಾಗ್ಲೂ ನೀವು ಯೂಟ್ಯೂಬಿಂದನೂ ದುಡ್ಡು ಮಾಡಬಹುದು. ಬಟ್ ದುಡ್ಡು ಮಾಡೋಕ್ಕೆ ಇಲ್ಲಿ ಇದರದೇ ಆದ ಒಂದು ಕಂಡೀಷನ್ಸ್ ಇದೆ. ಅದೇನಪ್ಪ ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿರಲೇಬೇಕು. ಅಂದರೆ ನಿಮ್ಮ ಮಾನಿಟೈಸೇಷನ್ ಆನ್ ಹೇಗೆ ಆಗುತ್ತೆ, ಆನ್ ಆಗೋಕ್ಕೆ ಏನೇನು ಕಂಡೀಷನ್ಸ್ ಇದೆಯಪ್ಪ ಅಂದರೆ, ನೀವು ಲಾಸ್ಟ್ 365 ಡೇಸಲ್ಲಿ 1000 ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚ್ ಅವರ್ನ ನೀವು ಕಂಪ್ಲೀಟ್ ಮಾಡಿರಬೇಕು. ಅದಾದಮೇಲೆ ನೀವು ನಿಮ್ಮ ಒಂದು ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲಿಕೇಶನ್ ಹಾಕಿದ್ರೆ, ಲೈಕ್ ಅಪ್ಲೈ ಮಾಡಿದ್ರೆ, ಯೂಟ್ಯೂಬ್ ಟೀಮ್ ಅವರು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀಟಾಗಿ ಕ್ರಾಸ್ ಚೆಕ್ ಮಾಡಿಬಿಟ್ಟು ಎಲ್ಲ ರೀತಿಯ ಕರೆಕ್ಟಾಗಿದೆ ಅಂತ ಹೇಳಿ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಮಾಡಿ ಕೊಡ್ತಾರೆ. ಸೊ ಆವಾಗ ನೀವು 3 ವೇಲಿ ದುಡ್ಡನ್ನ ಅರ್ನ್ ಮಾಡ್ಬೋದು. ಹೇಗಪ್ಪ ಅಂದರೆ ನೋಡಿ, ಇಲ್ಲಿ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಚಾನಲ್ ಮಾನಿಟೈಸೇಷನ್ ಆಗಿದ ತಕ್ಷಣ ಮೆಂಬರ್ಶಿಪ್ ಥ್ರೂ ಬೇಕಾದರೆ ನೀವು ಅರ್ನ್ ಮಾಡ್ಬೋದು. ಹಾಗೆ ವಾಚ್ ಪೇಜ್ ಆ್ಯಡ್ಸಿಂದ ಅರ್ನ್ ಮಾಡ್ಬೋದು, ಮತ್ತು ಸ್ಪಾನ್ಸರ್ಶಿಪ್ಪಿಂದ ಅರ್ನ್ ಮಾಡ್ಬೋದು. ಈಗ ಮೆಂಬರ್ಶಿಪ್ಪಿಂದ ಯಾವ ಥರ ಅಂದರೆ, ಈಗ ಯಾರೇ ಆಗಲಿ ನಿಮ್ಮ ಚಾನಲಲ್ಲಿ ಮೆಂಬರ್ಶಿಪ್ನ ಪರ್ಚೇಸ್ ಮಾಡೋದ್ರಿಂದ ಆಗಲಿ, ಸೂಪರ್ ಥ್ಯಾಂಕ್ಸ್, ಸೂಪರ್ ಸ್ಟಿಕ್ಕರ್ಸ್ ಈ ಥರ ಒಂದು ಪರ್ಚೇಸ್ ಮಾಡೋದ್ರಿಂದ ಆಗಲಿ ನಿಮಗೆ ದುಡ್ಡು ಬರುತ್ತೆ. ಮತ್ತು ಅದಾದಮೇಲೆ ವಾಚ್ ಪೇಜ್ ಆ್ಯಡ್ಸಿಂದ ಅಂದರೆ, ಈಗ ನೀವು ಆಗಲೇ ನನ್ನ ಒಂದು ವೀಡಿಯೋನ ನೋಡ್ಕೊಂಡು ಬಂದಿದ್ದೀರಾ. ಸೊ ನಿಮಗೆ ವೀಡಿಯೋ ನೋಡೋಕ್ಕಿನ್ನು ಮುಂಚೆ ಆಗಲಿ ಅಥವಾ ವೀಡಿಯೋ ಮಧ್ಯದಾಗಲಿ, ವೀಡಿಯೋ ಮುಗಿದ ಮೇಲೆ ಆಗಲಿ ನಿಮಗೆ ಆ್ಯಡ್ಸ್ ಬರುತ್ತೆ. ಸೊ ನೀವು ಆ ಒಂದು ಆ್ಯಡ್ಸ್ನ ಸ್ಕಿಪ್ ಮಾಡದೆ ನೋಡಿದ್ರೆ ನನಗೆ ಇಂತಿಷ್ಟು ರೆವಿನ್ಯೂ ಅಂತೇಳಿ ಬರುತ್ತೆ. ಅದು 1 ಪೈಸೆನೋ 2 ಪೈಸೆನೋ ಅದಂತೂ ಹೇಳೋಕ್ಕಾಗೋದಲ್ಲ. ಈ ಥರ ನೀವು ವಾಚ್ ಪೇಜ್ ಆ್ಯಡ್ಸಿಂದನೂ ದುಡ್ಡು ಮಾಡ್ಬೋದು. ಇನ್ನು ಕೊನೆಯದಾಗಿ ಮಾನಿಟೈಸೇಷನ್ ಆನ್ ಆದಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸ್ ಚೆನ್ನಾಗಿ ರೀಚ್ ಆದಮೇಲೆ, ನಿಮ್ಮ ಒಂದು ಚಾನಲ್ ಚೆನ್ನಾಗಿ ಗ್ರೋತ್ ಆದಮೇಲೆ ಬೇರೆ ಒಂದು ಕಂಪನಿಗಳ ಕಡೆಯಿಂದ ನಿಮಗೆ ಆಫರ್ ಬರುತ್ತೆ. ಅಂದರೆ ನಮ್ಮ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿಕೊಡಿ ಅಂತ ಹೇಳಿ ನೀವು ಅದರಿಂದ ಬೇಕಾದರೂ ದುಡ್ಡನ್ನ ಮಾಡಬಹುದು. ಇದು ಯೂಟ್ಯೂಬಲ್ಲಿ ನೀವು ದುಡ್ಡು ಮಾಡೋ ರೀತಿ. ಇದೇ ರೀತಿ ಇನ್ನೂ 4-5 ಪ್ಲಾಟ್ಫಾರ್ಮ್ ಇದೆ. ನಾನು ಇವಾಗ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕಂದರೆ ಯೂಟ್ಯೂಬ್ ಬಗ್ಗೆ ಇಷ್ಟು ಡೀಟೇಲಾಗಿ ಹೇಳಿದೆ ಅಂದರೆ ನಿಮಗೆ ಯೂಟ್ಯೂಬ್ ಬಗ್ಗೆ ತುಂಬ ನಾಲೆಡ್ಜ್ ಇದೆಲ್ಲ, ಹಾಗಾಗಿ ಅರ್ಥ ಆಗಲಿ ಅಂತ ಹೇಳಿದ್ದೀನಿ. ಇವಾಗ ಇಲ್ಲಿ ನೋಡಿರಿ, 2ನೇ ಒಂದು ಪ್ಲಾಟ್ಫಾರ್ಮ್ ಬಂದುಬಿಟ್ಟು ಫೇಸ್ಬುಕ್ ಪೇಜ್. ಅಂದರೆ ನೀವು ಆರಾಮಾಗಿ ಒಂದು ಫೇಸ್ಬುಕ್ ಪೇಜ್ನ ಕ್ರಿಯೇಟ್ ಮಾಡಿಕೊಂಡು ಅದರಿಂದ ಬೇಕಾದರೆ ನೀವು ದುಡ್ಡನ್ನ ಮಾಡಬಹುದು. ಅಲ್ಲಿ ಕೂಡ ಮಾನಿಟೈಸೇಷನ್ ಕೂಡ ಪಾಲಿಸಿ ಇದೆ. ಅಲ್ಲಿ ಕೂಡ ನಿಮಗೆ ಸ್ಪಾನ್ಸರ್ಶಿಪ್ ಬರುತ್ತೆ, ಅಲ್ಲಿ ಕೂಡ ಲೈವ್ ಸ್ಟ್ರೀಮ್ ಮಾಡ್ಬೋದು. ಈ ರೀತಿಯಾಗಿ ಇನ್ನೂ ತುಂಬ ವಿಧದಲ್ಲಿ ನೀವು ದುಡ್ಡನ್ನ ಮಾಡ್ಬೋದು ಫೇಸ್ಬುಕ್ ಪೇಜಿಂದ. ಅದರ ಬಗ್ಗೆ ಕೂಡ ಡೆಡಿಕೇಟೆಡ್ ಆಗಿ ನಾನು ಒಂದು ವೀಡಿಯೋನ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಫೇಸ್ಬುಕ್ ಪೇಜ್ ಬಗ್ಗೆ. ನೀವು ಆ ಒಂದು ವಿಡಿಯೋ ನೋಡಿಕೊಂಡು ಆರಾಮಾಗಿ ತಿಳ್ಕೊಬಹುದು ಹೇಗೆಲ್ಲ ದುಡ್ಡು ಮಾಡಬಹುದು ಮನೆಯಲ್ಲೇ ಕೂತ್ಕೊಂಡು ಅಂತ ಹೇಳಿ. ಓಕೆನಾ? ಈಗ ನೆಕ್ಸ್ಟ್ ಬಂದುಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ದುಡ್ಡನ್ನ ಮಾಡಬಹುದು.
ಹೇಗೆ ಅಂದರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಏನಿದೆ ಪರ್ಸ್ನಲ್ ಅಕೌಂಟಿಂದ ಪ್ರೊಫೆಷ್ನಲ್ ಅಕೌಂಟ್ ಅಂದರೆ ಬಿಸ್ನೆಸ್ ಅಕೌಂಟ್ಗೆ ಸ್ವಿಚ್ ಮಾಡ್ಕೊಳ್ಳಿ. ಹೇಗೆ ನೀವು ನಿಮ್ಮ ಒಂದು ಪರ್ಸ್ನಲ್ ಅಕೌಂಟಿಂದ ಪ್ರೊಫೆಷ್ನಲ್ ಅಕೌಂಟ್ ಅಥವಾ ಬಿಸ್ನೆಸ್ ಅಕೌಂಟ್ಗೆ ಸ್ವಿಚ್ ಮಾಡಬೇಕು ಅಂತ ಹೇಳಿ ನಾನು ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಆಲ್ರೆಡಿ. ಆ ಒಂದು ವಿಡಿಯೋ ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಥವಾ ಎಂಡ್ ಸ್ಕ್ರೀನ್ಗೆ ಹಾಕಿರ್ತೀನಿ. ನೀವು ಅಲ್ಲಿಂದ ಸಮೇತ ಹೋಗ್ಬಿಟ್ಟು ನೋಡ್ಕೋಬೋದು ಹೇಗೆ ನಿಮ್ಮ ಒಂದು ಪರ್ಸ್ನಲ್ ಅಕೌಂಟ್ನ ಅಂದರೆ ನಿಮ್ಮ ಒಂದು ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಅಕೌಂಟ್ನ ಹೇಗೆ ನೀವು ಬಿಸ್ನೆಸ್ ಅಕೌಂಟ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದು. ಮತ್ತು ಕನ್ವರ್ಟ್ ಮಾಡ್ಕೊಂಡ ತಕ್ಷಣ ಅಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ಪಾನ್ಸರ್ಶಿಪ್ ಸಿಗುತ್ತೆ ಮತ್ತು ಬೂಸ್ಟ್ ಸಿಗುತ್ತೆ, ಬೌನ್ಸ್ ಅಂತ ಹೇಳಿ ಆಪ್ಷನ್ ಬರುತ್ತೆ. ಅದನ್ನ ನೀವು ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಅದರಿಂದ ಸಮೇತ ನೀವು ದುಡ್ಡನ್ನ ಮಾಡ್ಬೋದು. ಮತ್ತು ಈ ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಒಂದು ಫಾಲೋವರ್ಸ್ ಮೇಲೆ ಡಿಪೆಂಡ್ಸ್ ಇರುತ್ತೆ. ನಿಮಗೆ ಒಂದು ಪ್ರಮೋಷನ್ಗೆ ಒಂದು ಸ್ವಲ್ಪ ಅಮೌಂಟ್ ಅಂತ ಏನು ಸಿಗುತ್ತಲ್ಲ, ಅದು ಡಿಪೆಂಡ್ಸ್ ಅಪಾನ್ ನಿಮ್ಮ ಒಂದು ಫಾಲೋವರ್ಸು ಮತ್ತು ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ಗಳಾಗಿರ್ಬೋದು, ವೀಡಿಯೋಗಳಾಗಿರ್ಬೋದು ಯಾವ ರೇಂಜ್ಗೆ ವೈರಲ್ ಆಗ್ತಾ ಇರುತ್ತೆ ಅದ್ರ ಮೇಲೆ ಅವರು ಡಿಪೆಂಡ್ ಮಾಡ್ತಾರೆ. ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಕೊಡಲ್ಲ. ತುಂಬ ಹೈ ಕಲರ್ಗೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ತಾರೆ, ಕಡಿಮೆ ವ್ಯೂಸು ಮತ್ತು ಕಡಿಮೆ ಫಾಲೋವರ್ಸರಿಗೆ ಕಡಿಮೆ ಅಮೌಂಟೇ ಕೊಡ್ತಾರೆ. ಮತ್ತು ನೀವು ಇನ್ನೊಂದು ವೇಲ್ ಕೂಡ ನೀವು ಅರ್ನ್ ಮಾಡಬಹುದು. ಹೇಗಪ್ಪ ಅಂದರೆ ಬ್ಲಾಗಿಂಗ್ ವೆಬ್ಸೈಟ್. ನಿಮಗೆಲ್ಲ ಗೊತ್ತೇ ಇದೆ ಬ್ಲಾಗಿಂಗ್ ವೆಬ್ಸೈಟ್ ಬಗ್ಗೆ. ಏನಂದರೆ ಈಗ ಸಿಂಪಲ್ಲಾಗಿ ನೀವು ಯಾವುದೇ ಒಂದು ಇನ್ಫಾರ್ಮೇಷನ್ನ ತಿಳ್ಕೊಳ್ಬೇಕಂದ್ರೆ ಸೀದಾ ಡೈರೆಕ್ಟಾಗಿ ಗೂಗಲ್ಗೆ ಹೋಗ್ಬಿಟ್ಟು ಸರ್ಚ್ ಮಾಡ್ತೀವಿ ನಾವು ಯಾವುದೋ ಒಂದು ಇದರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ. ಈಗ ಅಲ್ಲಿ ನಿಮ್ಮ ಒಂದು ಆರ್ಟಿಕಲ್ನ ಬರಿಬೋದು, ಯಾವುದ್ರ ಬಗ್ಗೆ ಬೇಕಾದರೂ ಬರೀರಿ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಯೂಟ್ಯೂಬರ್ಸು ತಮ್ಮ ಒಂದು ಯೂಟ್ಯೂಬ್ಗಳಲ್ಲಿ ಅವ್ರದ್ದೇ ಆದಂಥ ಡೈಲಿ ವ್ಲಾಗ್ಸ್ ಹಾಕ್ತಾರೆ, ಇನ್ನು ಕೆಲವೊಬ್ಬರು ಇನ್ಫಾರ್ಮೇಟಿಕ್ ವೀಡಿಯೋಸ್ ಹಾಕ್ತಾರೆ, ಇನ್ನು ಕೆಲವೊಬ್ಬರು ಟೆಕ್ನಾಲಜಿ ವೀಡಿಯೋಸ್ ಹಾಕ್ತಾರೆ, ಇನ್ನು ಕೆಲವೊಬ್ಬರು ರೆಸಿಪಿ ವೀಡಿಯೋಗಳು ಹಾಕ್ತಾರೆ. ಹಾಗೆ ಅಲ್ಲಿ ಅವರು ತಮ್ಮ ಒಂದು ವೀಡಿಯೋಗಳನ್ನ ಹಾಕ್ತಾರಲ್ಲ, ವೀಡಿಯೋ ವಿತ್ ಆಡಿಯೋ ಎರಡೂ ಹಾಕ್ತಾರೆ. ಅಂದರೆ ಕೆಲವೊಬ್ಬರು ವೀಡಿಯೋ ಮಾಡ್ತಾರಲ್ಲ, ಸೊ ಅದು ವೀಡಿಯೋ ಆಗಲಿ ಮತ್ತು ಅವ್ರು ಮಾತಾಡೋದನ್ನ ಆಡಿಯೋ ಅಂದ್ಕೊಳ್ಳಿ. ಈಗ ಇಲ್ಲಿ ಬ್ಲಾಗಿಂಗ್ ವೆಬ್ಸೈಟಲ್ಲಿ ನೀವು ಸಿಂಪಲ್ಲಾಗಿ ನೀವು ನಿಮ್ಮ ಒಂದು ಇನ್ಫಾರ್ಮೇಷನ್ನ ಟೈಪ್ ಮಾಡಿದರೆ ಸಾಕು, ನಿಮಗೆ ಹಣ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗಲೇ ಒಂದು ಆರ್ಟಿಕಲ್ ಬರೆದು ಹಾಕಿದ ತಕ್ಷಣ ಬಂದು ಬರುತ್ತಾ? ಇಲ್ಲ, ಖಂಡಿತವಾಗ್ಲೂ ಹಾಗೆಲ್ಲ ಬರಲ್ಲ. ಇಲ್ಲಿ ಈಗ ನಾನೇನೆಲ್ಲ ಹೇಳಿದ್ದೀನಿ ಎಲ್ಲ ಒಂದು ಪ್ಲಾಟ್ಫಾರ್ಮಲ್ಲಿ ಅದರದ್ದೇ ಆದಂಥ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಇದ್ದಾವೆ. ಈಗ ಹೇಗೆ ಯೂಟ್ಯೂಬಲ್ಲಿ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್ ಇದೆ, ಹಾಗೆ ಈ ಒಂದು ಬ್ಲಾಗಿಂಗ್ ವೆಬ್ಸೈಟಲ್ಲೂ ಅದರದ್ದೇ ಆದಂಥ ಕೆಲವು ಕಂಡೀಷನ್ಸ್ ಇದ್ದಾವೆ. ಆ ಒಂದು ಕಂಡೀಷನ್ಸ್ ಏನಪ್ಪ ಅಂದರೆ ನೀವು ಇಂತಿಷ್ಟು ಆರ್ಟಿಕಲ್ನ ಬರೀಬೇಕು ಇಷ್ಟು ದಿವಸದಲ್ಲಿ ಅಂತ ಹೇಳಿ ಇದೆ. ಇದರ ಬಗ್ಗೆ ಕೂಡ ನಿಮಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಬೇಕಿದ್ದರೆ ಕೇಳಿ, 100% ನಾನು ಅದರ ಬಗ್ಗೆ ಕೂಡ ಡೆಡಿಕೇಟೆಡ್ ಆಗಿ ವಿಡಿಯೋನ ಮಾಡಿ ಹಾಕ್ತೀನಿ, ಓಕೆನಾ. ಮತ್ತು ಇಲ್ಲಿ ನೀವು ನಾರ್ಮಲ್ಲಾಗಿ ಜಸ್ಟ್ ನಿಮ್ಮ ಒಂದು ಬ್ಲಾಗಲ್ಲಿ 300 ವರ್ಡ್ಸ್ ಟು ಅಪ್ ಟು 1000 ವರ್ಡ್ಸ್ ಬರೀಲೇಬೇಕು. ಅದು ನಿಮ್ಮ ಒಂದು ಆರ್ಟಿಕಲ್ಲಿ, ನಿಮ್ಮ ಆರ್ಟಿಕಲಲ್ಲಿ 300 ವರ್ಡ್ಸ್ ಟು 1000 ವರ್ಡ್ಸ್ ಬರೀಬೇಕು. ಇದು ಒಂದು ನಿಮ್ಮ ಒಂದು ಆರ್ಟಿಕಲ್ಲಿ ಬರೆಯುವಂಥ ಕಂಡೀಷನ್ಸ್ ಅಂದ್ಕೊಳ್ಳಿ. ಇನ್ನು ಮಿಕ್ಕಿರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇನ್ನು ಫೈನಲ್ ಆಗಿ ಇನ್ನೂ ಒಂದು ವೇ ಇದೆ, ಅಂದರೆ ಮತ್ತೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗಿಂದನೂ ಸಮೇತ ನೀವು ದುಡ್ಡನ್ನ ಮಾಡಬಹುದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ಥರ ಅಂದರೆ ಇದು ಒಂಥರ ಚೈನ್ ಲಿಂಕ್ ಸಿಸ್ಟಮ್ ಅಂದ್ಕೊಳ್ಳಿ. ಈಗ ಹೇಗೆ ನೀವು ಬೇರೆಯವರ ಒಂದು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಅವರು ಯೂಸ್ ಮಾಡ್ತಿರೋ ಅಂಥ ಗ್ಯಾಜೆಟ್ಸ್ಗಳ ಲಿಂಕ್ನ ಕೊಟ್ಟಿರ್ತಾರೆ. ಲೈಕ್ ಕ್ಯಾಮ್ರಾ ಆಗಲಿ, ಟ್ರೈಪಾಡ್ ಆಗಲಿ, ಮತ್ತು ನಿಮ್ಮ ಒಂದು ಕ್ಯಾಮ್ರಾ ಆಕ್ಸಸ್ ಆಗಲಿ, ಮೊಬೈಲ್ ಆಗಲಿ, ಏನೋ ಒಂದು ಪ್ರಾಡಕ್ಟ್ ಲಿಂಕ್ನ ಅವರು ಶೇರ್ ಮಾಡಿರ್ತಾರೆ. ನೀವು ಇನ್ ಕೇಸ್ ಏನಾದರೂ ಆ ಒಂದು ಲಿಂಕ್ ಮೂಲಕ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೇ ಆದರೆ ಯಾರ ಒಂದು ಪ್ರಾಡಕ್ಟ್ ಥ್ರೂ ಅಂದರೆ ಯಾರ ಒಂದು ಲಿಂಕ್ ಥ್ರೂ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿರ್ತೀರ ಅವರಿಗೆ ಆ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗಿಂದ ಇಷ್ಟು ಕಮಿಷನ್ ಅಂತ ಹೋಗುತ್ತೆ. ಸಿಂಪಲ್ಲಾಗಿ ಇದನ್ನು ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂತ ಹೇಳಿ ಕರೀತಾರೆ. ನಿಮ್ಗೆ ಲೈಕ್ ಅರ್ಥ ಆಯ್ತು ಅನ್ಕೊತೀನಿ. ಈಗ ನೀವು ಕೂಡ ಮನೇಲೆ ಕೂತ್ಕೊಂಡು ಅಫಿಲಿಯೇಟ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನೀವು ಕೂಡ ದುಡ್ಡನ್ನ ಮಾಡ್ಬೋದು. ಬಟ್ ಅಫಿಲಿಯೇಟ್ ಮಾರ್ಕೆಟಿಂಗಲ್ಲಿ ದುಡ್ಡು ಮಾಡಬೇಕಂದ್ರೆ ಸ್ವಲ್ಪ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಆಗಲಿ, ಫ್ಯಾನ್ ಬೇಸ್ ಆಗಲಿ ಸ್ವಲ್ಪ ಹೆಚ್ಚಾಗಿ ಇರಬೇಕು. ಏನಕ್ಕಂದರೆ ಈಗ ನೀವು ಎಲ್ಲೋ ಒಂದು ಲಿಂಕ್ನ ಶೇರ್ ಮಾಡ್ತೀರಾ ಅಂದರೆ ಅದರಲ್ಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸ್ವಲ್ಪ ಜನನಾದರೂ ಆ ಒಂದು ಲಿಂಕ್ ಥ್ರೂ ಒಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದರೆ ಮಾತ್ರ ನಿಮಗೆ ಹಣ ಬರುತ್ತೆ. ಇಲ್ಲಾಂದರೆ ಖಂಡಿತವಾಗ್ಲೂ ಯಾವುದೇ ರೀತಿಯ ಕಮಿಷನ್ ಆಗಲಿ ಅಮೌಂಟ್ ಆಗಲಿ ಬರೋದೇ ಇಲ್ಲ. ಸೊ ಲಾಸ್ಟ್ ಇನ್ನು ಒಂದು ಮೆಥಡ್ ಹೇಳ್ತೀನಿ, ಅದೇನಪ್ಪ ಅಂದರೆ ರೆಫರ್ ಆ್ಯಂಡ್ ಅರ್ನ್. ನಿಮಗೆಲ್ಲ ಗೊತ್ತಿದೆ. ಸೊ ಈಗೊಂದು ಇದರಲ್ಲಿ ತುಂಬ ಜನರು ಹೇಳ್ತಾ ಇರ್ತಾರೆ ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ, ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ರಿ, ಅಷ್ಟು ಅಮೌಂಟ್ ಬರುತ್ತೆ, ಇಷ್ಟು ಅಮೌಂಟ್ ಬರುತ್ತೆ ಅಂಥೇಳಿ. ನನಗೆ ಗೊತ್ತಿರೋವಂಥ ಒಂದು ಜೆನ್ಯೂನ್ ಆ್ಯಪ್ ಅಂದರೆ ಅದು ನಾವಿ ಆ್ಯಪು. ಸೊ ಇಲ್ಲಿ ನೋಡಿ ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ. ಈ ಒಂದು ನಾವಿ ಆ್ಯಪಲ್ಲಿ ನೀವು ಕೂಡ ಮನೇಲಿ ಕೂತ್ಕೊಂಡು ದುಡ್ಡನ್ನ ಮಾಡ್ಬೋದು.
ನೀವು ರಿಜಿಸ್ಟರ್ ಮಾಡ್ಕೋಬೇಕು ಈ ಒಂದು ನಾವಿ ಆ್ಯಪ್ನ. ನಾನು ಇದರ ಬಗ್ಗೆ ಕೂಡ ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ, ಅದರ ಲಿಂಕ್ನ ಸಮೇತ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ, ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿದ್ದೀನಿ. ನೀವೇನು ಮಾಡ್ಬೇಕಂದ್ರೆ ಸಿಂಪಲ್ಲಾಗಿ ಈ ಒಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ನೀವೊಂದು ನಾವಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ನನ್ನ ಒಂದು ಪ್ರೋಮೋ ಕೋಡ್ನ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ, ನಾನೊಂದು ರೆಫರಲ್ ಕೋಡ್ನ ಕೊಟ್ಟಿರ್ತೀನಿ. ಈ ಒಂದು ರೆಫರಲ್ ಕೋಡ್ ಹಾಕಿ ನೀವು ಜಸ್ಟ್ 10 ರೂಪೀಸ್ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಲಕ್ ಮೇಲೆ ಡಿಪೆಂಡ್ಸ್. 10 ರೂಪೀಸಿಂದ ಹಿಡಿದು ಅಪ್ ಟು 100 ರೂಪೀಸ್ವರೆಗೂ ನಿಮ್ಮ ಅಕೌಂಟಿಗೆ ಅಂದರೆ ನಿಮ್ಮ ಒಂದು ನಾವಿ ವ್ಯಾಲೆಟ್ಗೆ ಬರುತ್ತೆ. ನೀವು ಅದಾದಮೇಲೆ 24 to 72 ಅವರ್ಸ್ ಆದಮೇಲೆ ನೀವು ನಿಮ್ಮ ಒಂದು ಅಕೌಂಟಿಗೆ ವಿತ್ಡ್ರಾ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ, ಇದು ಇವತ್ತಿನ ಮಾಹಿತಿ. ಅಂದರೆ ಮನೇಲೆ ಕೂತ್ಕೊಂಡು ನೀವು ಹೇಗೆ ಇಷ್ಟು ವೇಯಿಂದ ನೀವು ದುಡ್ಡನ್ನ ಮಾಡ್ಬೋದು ಅಂತೇಳಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಮ ಫೇವ್ರೆಟ್ ಯಾವುದು ಅಂದರೆ ನೀವು ಯಾವುದ್ರ ಬಗ್ಗೆ ತುಂಬ ಇಂಟ್ರೆಸ್ಟೆಡ್ ಇದೆ ಅಂತ ಹೇಳಿ ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದರ ಬಗ್ಗೆ ಕೂಡ ಪಿನ್ ಟು ಪಿನ್ ಅಂದರೆ ಇನ್ಡೆಪ್ತಾಗಿ ಕಂಪ್ಲೀಟ್ ಡೀಟೇಲ್ಸ್ನ ಮಾಡಿ ಹಾಕ್ತೀನಿ. ಹೇಗೆ ಈ ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಲಿ ಮತ್ತು ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಅಮೌಂಟ್ ಬರುತ್ತೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಸಾಗಿ ಹೇಳಿರ್ತೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.